ಲೋಕಸಮರ ಹೊಸ್ತಿಲಲ್ಲೇ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಹೊಸ ಟೀಮ್ ರಚನೆ ಆಗ್ತಾ ಇದ್ದಂತೆ ಅಸಮಾಧಾನ ಸ್ಫೋಟ ಹೆಚ್ಚಾಗ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಲಕ್ಷ್ಮಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಒಂದು ವಿಧಾನ ಪಕ್ಷದ ವಿರೋಧ ಪಕ್ಷದ ನಾಯಕರು ಯಾರಾಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಒಂದು ರೀತಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಒಂದು ಸಹಜವಾಗಿಯೇ ಈ ಒಂದು ವಿಪಕ್ಷ ನಾಯಕನ ಸ್ಥಾನದ ಮೇಲೆ ಬಿಜೆಪಿಯ ಬಹಳಷ್ಟು ನಾಯಕರು ಕಣ್ಣಿಟ್ಟಿದ್ರು. ಅದರಲ್ಲೂ ಪ್ರಮುಖವಾಗಿ ಒಂದು ವಿಜಯಪುರ ಶಾಸಕರಾಗಿರುವಂತಹ ಬಿಜೆಪಿ ಹಿರಿಯ ಮುಖಂಡರಾಗಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ವಿಧಾನಸಭೆ ಪ್ರತಿಪಕ್ಷದ ನಾಯಕನ ಸ್ಥಾನದ ಜೊತೆಗೇನೆ ಬಿಜೆಪಿ ರಾಜ್ಯಾಧ್ಯಕ್ಷದ ಮೇಲೂ ಕೂಡ ಕಣ್ಣನ್ನ ಇಟ್ಟಿದ್ರು. ಆದರೆ ಹಲವು ತಿಂಗಳ ಬಳಿಕ ಅವರಿಗೆ ನಿರಾಶೆ ಕಾದಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಪುತ್ರ BY ವಿಜೇಂದ್ರ ಅವರನ್ನ ನೇಮಕ ಮಾಡಿದ್ರು. ಆಮೇಲೆ ವಿಪಕ್ಷ ನಾಯಕರಾಗಿ R ಅಶೋಕ್ ಅವರನ್ನ ನೇಮಕ ಮಾಡುವ ಮುಖಾಂತರ ಇವ್ರಿಗೂ ಬಸವರಾಜ ಪಾಟೀಲ್ ಯತ್ನಾಳ್ಗೆ ಸಹಜವಾಗಿ ಹಿನ್ನಡೆ ಆಯಿತು. ಇದೇ ಒಂದು ಹಿನ್ನೆಲೆಯಲ್ಲಿ ಈ ಮೊದಲಿಂದಲೂ ಕೂಡ ಯಡಿಯೂರಪ್ಪನವ್ರನ್ನ ಒಂದು ಕಟು ಟೀಕೆ ಮಾಡಿಕೊಂಡೇ ಬಂದಿರುವಂತಹ ಒಂದು ಬಸವನಗೌಡ ಪಾಟೀಲ್ ಯತ್ನಾಳ್ರವರು ಇದೀಗ ಒಂದು ಗಂಭೀರ ಆರೋಪವನ್ನ ಮಾಡುವ ಮುಖಾಂತರ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಒಂದು ರೀತಿ ಸಂಚಲನವನ್ನು ಕೂಡ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಸ್ವಪಕ್ಷದ ವಿರುದ್ಧವೇ ಅಂದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 40,000 ಕೋಟಿ ಹಗರಣ ನಡೆದಿದೆ, ಅವ್ಯವಹಾರ ಅಕ್ರಮ ಆಗಿದೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಮಾಡುವ ಮುಖಾಂತರ ಅದರಲ್ಲೂ ಪ್ರಮುಖವಾಗಿ ಯಡಿಯೂರಪ್ಪನವರ ಗುರಿಯಾಗಿಸಿಕೊಂಡು ಒಂದು ವಾಗ್ದಾಳಿಯನ್ನು ನಡೆಸಿರುವ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಒಂದು ರೀತಿ ಸಂಚಲನ ಕುಕ್ಕರಣ ಆಗಿದೆ. ಒಂದು ಬಿಜೆಪಿಯಲ್ಲಿ ಒಂದು ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ರವರು ಓದಲ್ಲಿ ಬಂದಲ್ಲಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನು ನಡೆಸ್ಕೊಂಡು ಬಂದಿದ್ರು. ಆದರೂ ಕೂಡ ಯಡಿಯೂರಪ್ಪ ವಿಜಯೇಂದ್ರ ಅವರ ಬಗ್ಗೆ ಸಾಫ್ಟ್ ಕಾರ್ನರ್ನ ಒಂದು ತಾಳ್ಕೊಂಡೇ ಬಂದಿದ್ದಾರೆ. ಅವ್ರ ವಿರುದ್ಧ ಯಾವುದೇ ರೀತಿಯ ಒಂದು ಹೇಳಿಕೆಗಳನ್ನ ಕೂಡ ವಿರುದ್ಧವಾದ ಹೇಳಿಕೆಗಳನ್ನ ಕೂಡ ನೀಡುವಂತ ಗೋಜಿಗೆ ಹೋಗಿಲ್ಲ. ಇದೀಗ ಒಂದು ಗಂಭೀರವಾದ ಆರೋಪ ಅಂದ್ರೆ ಒಂದು ಕೊರೋನಾ ಒಂದು ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ 40,000 ಕೋಟಿ ಹಗರಣ ನಡೆದಿದೆ. ಒಂದು 45-50 ರೂಪಾಯಿನ ಮಾಸ್ಕ್ ನ ಒಂದು 485 ರೂಪಾಯಿಗೆ ತಲಾ ಅಂತ ಖರೀದಿ ಮಾಡುವ ಮುಖಾಂತರ ಕೋಟ್ಯಾಂತರ ರೂಪಾಯಿ ಅಂದ್ರೆ ಸಾವಿರಾರು ಕೋಟಿ ಹಗರಣ ನಡೆದಿದೆ ಒಂದು ಆರೋಪವನ್ನ ಮಾಡುವ ಮುಖಾಂತರ ಈಗ ಬಿಜೆಪಿಯನ್ನ ಒಂದು ತೀವ್ರ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇತ್ತೀಚೆಗೆ ನಡೆದಂತಹ ವಿಧಾನಮಂಡಲದ ಅಧಿವೇಶನದ ಸಂದರ್ಭದಲ್ಲಿಯೂ ಕೂಡ ಸ್ವಪಕ್ಷದ ಅಂದ್ರೆ ವಿಪಕ್ಷ ನಾಯಕರಾಗಿರುವಂತಹ R ಅಶೋಕ್ BY ವಿಜೇಂದ್ರ ಅವರಿಗೆ ವಿರುದ್ಧವೇ ಸದನದ ಒಳಗೆ ಒಂದು ಆರೋಪಗಳನ್ನ ಮಾಡುವ ಮುಖಾಂತರ ಒಂದು ಪ್ರತಿಪಕ್ಷವಾಗಿ ಬಿಜೆಪಿಯಲ್ಲಿ ಸಮರ್ಥವಾಗಿ ಕಾರ್ಯನಿರ್ವಹಿಸಕ್ಕೂ ಬಿಡ್ಲಿಲ್ಲ. ಬಿಜೆಪಿ ನಾಯಕರೇ ಪರಸ್ಪರ ಅಲ್ಲಿ ಆರೋಪ ಪ್ರತ್ಯಾರೋಪಗಳನ್ನ ಮಾಡುವಂತ ಸನ್ನಿವೇಶವನ್ನ ಅಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಸೃಷ್ಟಿ ಮಾಡಿದ್ರು. ಇದೀಗ ಅದರ ಮುಂದುವರಿದ ಭಾಗವಾಗಿ ಈಗ ಯಾಕಂದ್ರೆ ಪದಾಧಿಕಾರಿಗಳ ಪಟ್ಟಿಯೂ ಕೂಡ ಹೊರಬಿದ್ದಿದೆ. ಬಿಜೆಪಿ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಬಹುತೇಕ ಯಡಿಯೂರಪ್ಪನವರ ಬೆಂಬಲಿಗೆ ಅಲ್ಲಿ ಮಣೆ ಹಾಕಲಾಗಿದೆ ಅನ್ನೋದು ಬಸವನಗೌಡ ಪಾಟೀಲ್ ಯತ್ನಾಳ್ರವರ ಗಂಭೀರ ಆರೋಪ ಆಗಿದೆ. ಇದರಿಂದಲೇ ಅವರು ಓದಲ್ಲಿ ಬಂದಲ್ಲಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಪದಾಧಿಕಾರಿಗಳ ಪಟ್ಟಿಯಲ್ಲಿ ಇದು ವಿಧಾನ ಪರಿಷತ್ನ ಒಂದು ಪ್ರತಿಪಕ್ಷದ ನಾಯಕರಾಗಿ ಒಂದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ನೇಮಕ ಮಾಡಿದ್ರೆ, ವಿಧಾನಸಭೆಗೆ ಉಪನಾಯಕರಾಗಿ ಅರವಿಂದ ಬೆಲ್ಲದ್ನವರ ನೇಮಕ ಮಾಡಿದೆ. ಈ ರೀತಿ ಯಡಿಯೂರಪ್ಪನವರು ತಮಗೆ ಆಪ್ತರಾಗಿರುವವರನ್ನ ಮಾತ್ರ ಈ ಒಂದು ಪದಾಧಿಕಾರಿಗಳ ಪಟ್ಟಿಯಲ್ಲಿ ಒಂದು ಸ್ಥಾನವನ್ನು ನೀಡುವ ಮುಖಾಂತರ ತಾವು ಮೇಲುಗೈಯನ್ನ ಸಾಧಿಸಿದ ಒಂದು ನಿಟ್ಟಿನಲ್ಲೇ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ರವರು ಸಾಕಷ್ಟು ಒಂದು ರೀತಿ ಕೊತಾನೆ ಕುದಿತಾ ಇದೆ ಅಂತ ಹೇಳ್ಬೋದು. ಅದೇ ಒಂದು ಹಿನ್ನೆಲೆ ಅವರು ಒಂದು ಟೀಕಾ ಪ್ರಹಾರ ನಡೆಸುವಂತ ಸಂದರ್ಭದಲ್ಲಿ ಯಡಿಯೂರಪ್ಪ ಇದ್ದಂತ ಸಂದರ್ಭದಲ್ಲಿ ಒಂದು KJP 1 ಇತ್ತು. ಈಗ ಅವರ ಮಗ ಒಂದು BY ವಿಜೇಂದ್ರ ರಾಜ್ಯಾಧ್ಯಕ್ಷನ ನಂತರ ಈಗ ಪದಾಧಿಕಾರಿಗಳ ಪಟ್ಟಿಯೆಲ್ಲ ನೋಡೋದಾದ್ರೆ ಅದು KJP 2 ಆಗಿದೆ. ಮುಂದೆ ಏನಾದ್ರು ಯಡಿಯೂರಪ್ಪನವರ ಮೊಮ್ಮಗ ಏನಾದ್ರು ರಾಜಕೀಯಕ್ಕೆ ಬಂದದ್ದೇ ಆದ್ರೆ ಮುಂದೆ KJP 3 ಆದ್ರೂ ಅಚ್ಚರಿ ಇಲ್ಲ ಅನ್ನೋ ಒಂದು ಕಟುಟಿಕೆಗಳನ್ನ ಮಾಡುವ ಮುಖಾಂತರ ಒಂದು ರಾಜ್ಯ ಬಿಜೆಪಿಯನ್ನ ಒಂದು ಸಾಕಷ್ಟು ಒಂದು ರೀತಿ ತೀವ್ರ ಮುಜುಗರಕ್ಕೆ ಸಿಲುಕಿಸುವಂತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಡಿದೆ ಅಂತ ಹೇಳ್ಬೋದು. ಇದನ್ನ ಪಕ್ಷ ಯಾವ ರೀತಿ ಸರಿಪಡಿಸ್ಕೊಳ್ಳೋದ್ರಿಂದ ಕಾಯ್ದು ನೋಡಬೇಕಾಗುತ್ತೆ. ಯಾಕಂದ್ರೆ ಈಗ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಇದೆ. ಒಂದು 4-5 ತಿಂಗಳಲ್ಲಿ ಲೋಕಸಭೆಗೆ ಚುನಾವಣೆ ಎದುರಾಗ್ತಾ ಇದೆ. ಒಂದು ಬಹುತೇಕ ಸಮೀಕ್ಷೆಗಳಲ್ಲಿ ಒಂದು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಗೆ ಹೇಳೋದಾದ್ರೆ ಬಿಜೆಪಿ ಮತ್ತೆ ಹೆಚ್ಚಿನ ಸ್ಥಾನವನ್ನ ಗಳಿಸುತ್ತೆ ಅನ್ನೋ ಒಂದು ಫಲಿತಾಂಶಗಳಿಂದಲೂ ಕೂಡ ಅದು ಹೊರಹೊಮ್ಮತಾ ಇದೆ. ಆದ್ರೆ ಈಗ ಸ್ವಪಕ್ಷದ ಒಂದು ಹಿರಿಯ ನಾಯಕರಾಗಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಈ ರೀತಿ ಮೇಲಿಂದ ಮೇಲೆ ಆರೋಪ ಮಾಡ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಅದು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿಯ ಮೇಲೆ ಒಂದು ಗಂಭೀರವಾದ ಪರಿಣಾಮವನ್ನು ಬೀರುವಂತ ಸಾಧ್ಯತೆ ಹೆಚ್ಚು. ಹಾಗೇನಾದ್ರು ಆದದ್ದೇ ಆದ್ರೆ ಅದು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಹೊರವಾಗಿ ಪರಿಣಮಿಸುತ್ತೆ.
ಇದೆಲ್ಲವನ್ನ ಗಮನಿಸ್ತಾ ಇರುವಂತ ಹೈಕಮಾಂಡ್ ಯಾವ ರೀತಿಯ ನಿಲುವನ್ನ ತೆಗೆದುಕೊಳ್ಳುತ್ತೆ, ಈ ಬಸವನಗೌಡ ಪಾಟೀಲ್ ಯತ್ನಾಳ್ರವರ ಒಂದು ಆರೋಪಗಳಿಗೆ ಯಾವ ರೀತಿ ಕಡಿವಾಣ ಹಾಕುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕು. ಯಾಕೆಂದ್ರೆ ಅವರು ಕಾಂಗ್ರೆಸ್ ಪಕ್ಷದ ನಾಯಕರಿಗಿಂತ ಹೆಚ್ಚಾಗಿ ಕೇವಲ ಒಂದು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವ್ರನ್ನೇ ಗುರಿಯಾಗಿಸಿಕೊಂಡು ಟೀಕೆಯನ್ನ ಮಾಡುವ ಮುಖಾಂತರ ಬಿಜೆಪಿಯನ್ನ ಸಾಕಷ್ಟು ಒಂದು ರೀತಿ ಇರಿಸು ಮುರುಸಿಗೆ ಒಳಗಾಗುವಂತೆ ಮಾಡ್ತಾ ಇದ್ದಾರೆ. ಇದು ಕೇವಲ ಇಲ್ಲಿ ರಾಜ್ಯಕ್ಕೆ ಅಲ್ಲ, ಅದು ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಬಿಜೆಪಿ ಇಮೇಜ್ಗೆ ಒಂದು ದೊಡ್ಡ ಮಟ್ಟದ ಒಂದು ಧಕ್ಕೆಯನ್ನು ತರುವಂತ ಸಾಧ್ಯತೆ ಇದೆ. ಈಗ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಈ ರೀತಿ ಬೆಳವಣಿಗೆಗಳು ಘಟಿಸ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ಇವರಿಗೆ ಯಾವ ರೀತಿ ಒಂದು ಹೇಳಿಕೆಗಳನ್ನ ನೀಡೋದಕ್ಕೆ ಕಡಿವಾಣ ಹಾಕುತ್ತೆ ಅನ್ನೋದು ಕೂಡ ಕಾಯ್ದು ನೋಡಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ಈಗ ಈ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ಬಿಜೆಪಿಗರ್ಗನೆ ಒಂದು ರೀತಿ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಅತ್ತ ನುಂಗಕ್ಕೂ ಆಗಲ್ಲ ಉಗಿಯಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಈಗ ಬಿಜೆಪಿ ನಾಯಕರದ್ದಾಗಿದೆ. ಅವರ ವಿರುದ್ಧ ಕ್ರಮ ತೆಗೆದುಕೊಂಡ್ರೆ ಅದು ಅವರು ಮತ್ತೆ ಬೇರೆ ಬೇರೆ ರೀತಿಯ ಒಂದು ಆರೋಪಗಳನ್ನ ಮಾಡಿ ಬಿಜೆಪಿನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸುವಂತ ಸಾಧ್ಯತೆ ಇದೆ. ಆದ್ರೆ ಪಕ್ಷದಲ್ಲೇ ಮುಂದುವರ್ಸ್ಕೊಂಡು ಹೋದಾದ್ರೆ ಹೇಗೆಂದ್ರೆ ಶಿಸ್ತಿನ ಪಕ್ಷ ಆಗಿರುವಂತ ಬಿಜೆಪಿ ಒಂದು ತಮ್ಮ ಪಕ್ಷದ ಹಿರಿಯ ನಾಯಕರೇ ಮಾಡ್ತಾ ಇರುವಂತ ಆರೋಪಗಳ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳುವಷ್ಟು ದುರ್ಬಲವ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇಲ್ಲಿ ಕಾಡ್ತಾ ಇದೆ ಅಂತ ಹೇಳ್ಬೋದು. ಈ ರೀತಿ ಅವ್ರ ವಿರುದ್ಧ ಯಾವುದೇ ಒಂದು ಕ್ರಮ ತಗೊಳ್ಳದೆ ಹೋದ್ರೂ ಕೂಡ ಬಿಜೆಪಿ ಒಂದು ರಾಜ್ಯದ ಮಟ್ಟಿಗೆ ಅತ್ಯಂತ ದುರ್ಬಲ ಅನ್ನೋ ಒಂದು ಅಲ್ಲಿಗೆ ಸಾಬೀತಾಗುತ್ತೆ. ಅದು ಕೂಡ ಪಕ್ಷದ ಒಂದು ಬೆಳವಣಿಗೆಗೆ ಒಂದು ಮಾರಕವಾಗಿ ಪರಿಣಮಿಸುವಂತ ಸಾಧ್ಯತೆನೇ ಹೆಚ್ಚು. ಈ ಎಲ್ಲಾ ಹಿನ್ನೆಲೆಯಲ್ಲಿ ಪಕ್ಷದ ಹೈಕಮಾಂಡ್ ಯಾವ ರೀತಿಯ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಸದ್ಯದ ಕುತೂಹಲ ಆಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ರವರು ಮೇಲಿಂದ ಮೇಲೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವ್ರನ್ನೇ ಗುರಿಯಾಗಿಸಿಕೊಂಡು ಅದರ ಜೊತೆಗೆ ಪ್ರತಿಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರನ್ನು ಕೂಡ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಹೇಳಿಕೆಗಳನ್ನ ಮೇಲಿಂದ ಮೇಲೆ ನೀಡುವ ಮುಖಾಂತರ ರಾಜ್ಯ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದ್ದು. ಈ ಒಂದು ಇದರಿಂದ ಒಂದು ಕಮಲ ನಾಯಕರು ಅಂದ್ರೆ ಬಿಜೆಪಿಯ ಬಹುತೇಕ ನಾಯಕರು ಕಂಗಾಲಾಗಿದ್ದಾರೆ. ಯತ್ನಾಳ್ರವರ ಈ ಒಂದು ಕಟು ಮಾತಿನಿಂದ ಈ ಅಡಕತ್ತರಿಗೆ ಸಿಲುಕಿರುವಂತ ಬಿಜೆಪಿ ಇದರಿಂದ ಯಾವ ರೀತಿ ಪಾರಾಗುತ್ತೆ ಅನ್ನೋದು ಕೂಡ ಕಾಯ್ದು ನೋಡಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ರಾಜ್ಯ ಬಿಜೆಪಿಯಲ್ಲಿ ಒಂದು ಯತ್ನಾಳ್ ಒತ್ತಿಸಿರುವಂತ ಕಿಡಿ ಒಂದು ಬಿಜೆಪಿಯ ಮನೆಯಲ್ಲಿ ಒಂದು ರೀತಿ ದೊಡ್ಡ ಮಟ್ಟದ ಒಂದು ಹಲ್ಚಲನ್ನ ಸೃಷ್ಟಿಸಿದ್ರೆ ಒಂದು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿ ವರವಾಗಿ ಪರಿಣಮಿಸಿ ಅಂತ ಹೇಳ್ಬೋದು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಸಾಕಷ್ಟು ಒಂದು ರೀತಿ ಆಂತರಿಕ ಗೊಂದಲಗಳಿದ್ರೂ ಕೂಡ ಈಗ ಪ್ರತಿಪಕ್ಷ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಡೆವಲಪ್ಮೆಂಟ್ಗಳು ಅದು ಕಾಂಗ್ರೆಸ್ಗೆ ಒಂದು ಪೂರಕವಾದ ಒಂದು ವಾತಾವರಣ ಸೃಷ್ಟಿ ಮಾಡುವಂತ ಸಾಧ್ಯತೆನೇ ಹೆಚ್ಚಾಗಿರುವ ಒಂದು ಹಿನ್ನೆಲೆಯಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಒಂದು ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಈ ಒಂದು ಬೆಳವಣಿಗೆಗೆ ಒಂದು ದೊಡ್ಡ ಮಟ್ಟದ ಹೊಡೆತವನ್ನ ಬಿಜೆಪಿಗೆ ನೀಡುವಂತ ಸಾಧ್ಯತೆನೇ ಹೆಚ್ಚಾಗಿದೆ ಅಂತ ಹೇಳಬಹುದು. ಲಕ್ಷ್ಮಿ, ಧನ್ಯವಾದ ರಂಗಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ.